ಈಗ ಸೋಷಿಯಲ್ ಮೀಡಿಯಾದಲ್ಲಿ ಐ ಲವ್ ಯು ಮೊಹಮ್ಮದ್ ಮತ್ತು ವರ್ಸಸ್ ಮಹಾದೇವ್ ಅನ್ನೋಂಥ ಒಂದು ದಂಗಲ್ ನಡೀತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? See, if Muslims want to love Prophet Muhammad, it's a personal affair. You do it. Why do it in public? If you say that you love Muhammad, I say that I love Mahadev. If there is an action, ಆಟೋಮೆಟಿಕ್ಕಾಗಿ ರಿಯಾಕ್ಷನ್ ಬರುತ್ತಲ್ಲ, ಇದು ಬೇಕಾ ಅಂತ, ಏನು ಇದ್ರ ಉದ್ದೇಶ ಏನು ಅಂತ, ನಿಮ್ಮ ಉದ್ದೇಶ ಏನು ಅಂತ ಹೇಳಬೇಕು ಅವರು. ಧರ್ಮ ಅನ್ನೋದು ಪ್ರೈವೇಟ್ ಅಫೇರ್ ಕಣ್ರಿ, ಅದನ್ನು ಪಬ್ಲಿಕ್ಕಾಗಿ ಯಾಕೆ ಮಾತಾಡ್ತಾ ಇದ್ದಾರೆ? ಪಬ್ಲಿಕ್ಕಾಗಿ ಮಾತಾಡಿ ಟ್ರಿಗರ್ ಮಾಡೋದು, ಆಮೇಲೆ ಕಮ್ಯುನಲ್ ಲೈನ್ಸಲ್ಲಿ ಇಡೀ ಸಮಾಜಗಳನ್ನು ಪೋಲರೈಸ್ ಮಾಡೋದು. ದಯವಿಟ್ಟು ಇದನ್ನು ನಿಲ್ಲಿಸಿ. ಇದು ಆರೋಗ್ಯಕರ ಸಮಾಜಕ್ಕೆ ಒಳ್ಳೆಯದಲ್ಲ. ನಿಲ್ಲಿಸ್ಬೇಕು ಇದನ್ನು. ಅಲ್ಲ, ಮತ್ತು ಈ ಒಂದು ವಿಚಾರ ಮತ್ತೆ ಧರ್ಮಗಳ ಮಧ್ಯೆ ಮತ್ತಷ್ಟು ದಂಗೆಯನ್ನು ಎದುರೋ ಥರ ಏನಾದರೂ ಮಾಡುತ್ತೆ? ಯಾಕಂದರೆ ತುಂಬ ದೊಡ್ಡದಾಗಿ ವೈರಲ್ ಆಗ್ತಾ ಇದೆ. ಅದು ಉದ್ದೇಶನೇ ಅದು. ಈಗ ಫಸ್ಟ್ ನೀವು ಹೇಳಿ, ಫಸ್ಟು ಆ್ಯಕ್ಷನ್ ಮಾಡಿದವ್ರು ಯಾರು ಸರ್? ಕ್ರಿಯೆ ಮಾಡಿದವ್ರು ಯಾರು? ಐ ಲವ್ ಮಹಮ್ಮದ್ ಅನ್ನೋರು ಕ್ರಿಯೆ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆ ಬರಬೇಕಲ್ಲ, ಬರುತ್ತೆ. ಐ ಲವ್ ಕೃಷ್ಣ ಅಂತೀನಿ, ಐ ಲವ್ ಬುದ್ಧ ಅಂತೀನಿ ನಾಳೆ. ಸೊ ಹಂಗೆ ರಿಯಾಕ್ಷನ್ ಬರ್ತಿದೆ. ಇದು ಬೇಕಾ ನಿಮಗೆ? ಯಾರೋ ಕಿಡಿಗೇಡಿಗಳು, ವಿಚಿದ್ರಕಾರಕ ಶಕ್ತಿಗಳು ಸಮುದಾಯಗಳ ಒಳಗಡೆ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಬೇಕು. ಇದು ಎಲ್ಲಿಗೋಗಿ ತಲುಪುತ್ತೆ ಗೊತ್ತಿಲ್ಲ. ಇದನ್ನು ದಯವಿಟ್ಟು ನಿಲ್ಲಿಸ್ಬೇಕು. ಅದನ್ನು ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಈಗಾಗಲೇ ಗಣೇಶ ಹಬ್ಬದಲ್ಲಿ ಗಲಾಟೆಗಳನ್ನು ನೋಡಿದ್ವಿ. ಅದರಲ್ಲಿ ಇದು ಬರ್ತಾ ಇದೆ. ಇದು ಏನಾದರೂ ಬೇರೆ ತಿರುಗಿ ಪಡ್ಕೊಳ್ಳುತ್ತಾ ಅಂತ? ಖಂಡಿತ ಪಡ್ಕೊಳ್ಳುತ್ತೆ. ಒಂದು ಕ್ರಿಯೆ ಇದ್ದರೆ ಕ್ರಿಯೆಗೆ ಪ್ರತಿಕ್ರಿಯೆ ಬರ್ತದೆ. ಆ ಪ್ರತಿಕ್ರಿಯೆ ಬರಬಾರ್ದು ಅಂತಂದರೆ ಕ್ರಿಯೆ ಮಾಡೋದನ್ನ ನಿಲ್ಲಿಸಿ. ನೀವು ಯಾರ್ಯಾರು ಕ್ರಿಯೆ ಮಾಡ್ತಾರೋ ಅವರು ನಿಲ್ಲಿಸ್ಬೇಕು. ಇದು ಇಟ್ಸ್ ನಾಟ್ ಗುಡ್. ನಿರಂತರವಾಗಿ ನಡೀತಾ ಇರೋಂಥದ್ದು ಒಂದು ಹಿಂದೂ ಧರ್ಮದ ಮೇಲೆ. ಯಾಕೆಂದರೆ ಮೊನ್ನೆ ತಾನೇ ನೋಡಿದ್ವಿ ನಾವು ಗಣೇಶನ ಮೇಲೆ ಚಪ್ಪಲಿ ಹಾರ ಹಾಕಿರುವಂಥದ್ದು, ಅದೊಂದು ಕೂಡ ಇಶ್ಯೂ ಆಯಿತು ಹಾಸನದಲ್ಲಿ. ಇದು ಬೇಲೂರಲ್ಲಾಯಿತು. ಫಾರ್ಚುನೇಟ್ಲಿ ಅದು ಯಾರೋ ಒಬ್ಬ ತಲೆ ಕೆಟ್ಟವಳು ಮಾಡಿದ್ದಾಳೆ ಅಂತ ಹೊರಗಡೆಗೆ ಬಂತು. ಸಪೋಸ್ ಬೇರೆ ರೀತಿ ಆಗಿದ್ದರೆ ಹತ್ಕೊಂಡು ಉರಿದೋಗ್ಬಿಡೋದು ಹಾಸನ ಜಿಲ್ಲೆ ಅಲ್ವಾ? ಹಾಗಾಗಿ ಇಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ಈ ಥರದ ಕಿಡಿಗೇಡಿತನ ಮಾಡೋದನ್ನು ನಿಲ್ಲಿಸ್ಬೇಕು. ಇಫ್ ಯು ವಾಂಟ್ ಟು ಲವ್ ಮಹಮ್ಮದ್, ಲವ್ ಹಿಮ್ ಪ್ರೈವೇಟ್ಲಿ. ಪಬ್ಲಿಕ್ಕಾಗಿ ಯಾಕೆ ಬರ್ತೀರಿ? ನಿಲ್ಲಿಸಿ ಇದನ್ನು ದಯವಿಟ್ಟು. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.